ಎಲ್ಲರೂ ನೋಡಬೇಕು. ಈಗಿನ ಕಾಲದಲ್ಲಿ ಪ್ರೀತಿಯಲ್ಲಿ ಕಮಿಟ್ಮೆಂಟ್ ಇಲ್ಲ ಅನ್ನುವಂಥದ್ದು ಎಲ್ಲರ ಕಂಪ್ಲೇಂಟ್ ಅಲ್ವಾ. ಹಾಗಾದರೆ ಕಮಿಟ್ಮೆಂಟನ್ನು ತರೋದು ಯಾರು? ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಲವ್ ಯು ಮುದ್ದು ಸಿನಿಮಾನ ಪ್ರತಿಯೊಬ್ಬರು ನೋಡಲೇಬೇಕು. ತುಂಬ ಚೆನ್ನಾಗಿದೆ. ಮುದ್ದಾದ ಸಿನಿಮಾ. ನಿರ್ಮಾಪಕರಿಗೆ ಹಾಗೆ ಇಡೀ ಚಿತ್ರತಂಡಕ್ಕೆ ನನ್ನ ಹಾರ್ದಿಕ ಅಭಿನಂದನೆಗಳು. ನಮಸ್ಕಾರ. ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ನ ಲೈಫ್ ಕೊಟ್ಟಿದ್ದಾರೆ. ಹಲೋ ಎಲ್ರಿಗೂ. ಲವ್ ಯು ಮುದ್ದು ನನಗೆ ಮತ್ತು ಸಿದ್ದು ಅಣ್ಣಂಗೆ ಸ್ವಲ್ಪ ಕನೆಕ್ಟ್ ಆಗುವಂಥ ಟೈಪು. ಹಾಗೆಯೇ ನಮ್ಮ ಹೀರೋದು ಒಳ್ಳೆ ಬರಹಗಾರ್ತಿ ಕೂಡ. ಸೊ ಹಾಗಾಗಿ ಅವ್ರಿಗೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ ಅನಿಸುತ್ತೆ. ಆ್ಯಂಡ್ ನಮ್ಮ ಸಿದ್ದು ಮನೆ ನಮ್ಮ ಸ್ವಲ್ಪ ದೇವರುಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ವೆರಿ ನ್ಯಾಚುರಲ್. ತುಂಬ ಇಷ್ಟ ಆಯಿತು. ಡಮಾಲ್ ಡಿವಿಷನ್ ಸಿನಿಮಾದಲ್ಲಿ ಬರೀ ಫೈಟ್ ಸೀನ್ಸ್ ಎಲ್ಲ ನೋಡಿ ಬೇಸಿದ್ದವರಿಗೆ ಈ ಸಿನಿಮಾ ಒಂಥರ ಬೇರೆ ಥರನೇ ಮಜಾ ಕೊಡುತ್ತೆ. ತುಂಬಾ ಇಮೋಷನಲ್ ಸಿನಿಮಾ. ಹಾಗೆ ತುಂಬ ಚೆನ್ನಾಗಿ ಲವ್ ಮಾಡೋಕ್ಕೆ ಒಂಚೂರು ಟಚ್ ಆಗಿ ಹೋಗುತ್ತೆ. ಆ್ಯಂಡ್ ನೀವು ಹಾಕೋ ಕಂಟಿನ್ಯೂ ಸೋ ವರ್ತ್ ಇನ್ ದಿಸ್ ಸಿನಿಮಾ. ಹಾಗಾಗಿ ದಯವಿಟ್ಟು ಎಲ್ಲರೂ ಲವ್ ಯು ಮುದ್ದು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಆಗ ಮಾತ್ರ ನಿಮ್ಗೆ ಫೀಲ್ ಏನು ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಕಡೆಯಿಂದ ಸಿದ್ದು ಮೂಲಿಮನಿಯವ್ರಿಗೆ ಹಾಗೆ ಹೀರೋಯಿನ್ಸ್ಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರಾಟ್ಸ್. ಎಲ್ರಿಗೂ ನಮಸ್ಕಾರ. ನಾನು ಸ್ಟಿಲ್ ಬಾಬಾಗಳು ಮಾತಾಡ್ತೀನಿ. ಲವ್ ಯು ಮುದ್ದು ಸಿನಿಮಾ ಈ ಎಷ್ಟೊಂದು ಕ್ರಿಂಜ್ ರೀಲ್ಸ್ ನೋಡ್ತಾ ಇರ್ತೀವಿ ಆ್ಯಂಡ್ ಕ್ರಿಂಜ್ ವಿಡಿಯೋಸ್ ನೋಡ್ತಾ ಇರ್ತೀವಿ. ಇದ್ರ ಮಧ್ಯೆ ಒಂದು ಫ್ರೆಶ್ ಫೀಲ್ ಅಂತಾನೆ ಹೇಳ್ಬೋದು. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನಿರ್ದೇಶನ ಮಾಡೋದು ನಿರ್ದೇಶಕ ಕುಮಾರ್ ಅವರು ಈ ಒಂದು ಚಿತ್ರ ನಿರ್ದೇಶನ ಮಾಡಿದ್ದಾರೆ. ಒಂದು 2-3 ಲೈನ್ ತುಂಬ ಹಿಟ್ ಆಯಿತು. ಅಂದರೆ ಪ್ರೀತಿನ ಪಡೆಯೋಕ್ಕೆ ಅದು ಅಂದರೆ ಆ ಒಂದು ಅರ್ಹತೆ ಇದ್ದವ್ರು ಮಾತ್ರ ಪ್ರೀತಿಸಬೇಕು ಅಂತ. ಆ್ಯಂಡ್ ಲವ್ ಇಸ್ ಎ ಕಾಸ್ಟ್ಲಿಯೆಸ್ಟ್ ಮೆಡಿಸಿನ್ ಅಂತ. ಆ್ಯಂಡ್ ಇನ್ನೊಂದು ಪ್ರಾಣಿಗಳಿಗೆ ಅಷ್ಟು ಮನುಷ್ಯತ್ವ ಇರಬೇಕು. ಅದೇ ನಾವು ಮನುಷ್ಯರು ಯಾಕೆ ಮನುಷ್ಯತ್ವನ ಮರಿಬೇಕು ಅಂತ. ಸೊ ಈ 3 ಲೈನ್ ತುಂಬ ಹಿಟ್ ಆಯಿತು. ಆ್ಯಂಡ್ ಸಿದ್ದು ನಾವು ಸುಮಾರು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಆ್ಯಸ್ ಆಲ್ವೇಸ್ ಈಸ್ ಎ ಪರ್ಫಾರ್ಮರ್. ಒಂದು ಒಳ್ಳೆ ಫ್ರೆಶ್ ಫೀಲು ಆ್ಯಂಡ್ ಭಾವನೆಗಳು ಯಾರ್ಯಾರಿಗಿರುತ್ತೋ ಅದು ತುಂಬ ಕನೆಕ್ಟ್ ಆಗುತ್ತೆ. ಸೊ ಭಾವನಾ ಜೀವಿಗಳಿಗೆ ಹತ್ತಿರ ಆಗುವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಲವ್ ಯು ಮುದ್ದನ್ನ ಥಿಯೇಟರ್ಗೆ ಬಂದು ನೋಡಿ. ನಮ್ಮ ಕನ್ನಡ ಸಿನಿಮಾನ ಆದಷ್ಟು ಸಪೋರ್ಟ್ ಮಾಡಿ. ಇಂತಹ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿನ ಸಪೋರ್ಟ್ ಮಾಡಿ. ಇದೇ ಸಿನಿಮಾ ಮಲಯಾಳಂನಲ್ಲಿ ಸ್ಕ್ರೀನಿಂಗ್ ಲ್ಯಾಂಗ್ವೇಜ್ ಬಂದಾಗ ನಾವು ಏನು ಸಕದಾಗ ಮಾಡಿದಾರಲ್ವಾ ಅಂತ ಹೇಳ್ತೀವಿ. ಸೊ ನಮ್ಮ ಕನ್ನಡದಲ್ಲೇ ಈ ಥರದೊಂದು ಎಕ್ಸ್ಪೆರಿಮೆಂಟಲ್ ಮೂವಿ ಬರ್ತಿದೆ ಅಂತದ್ದು ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಸಿಟ್ಟುಗೆ ಮತ್ತು ನಾಯಕಿ ಪಾತ್ರ ಮಾಡಿದಂಥವ್ರಿಗೆ ಹಾಗೆ ಕುಮಾರ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಇನ್ನಷ್ಟು ಎಕ್ಸ್ಪೆರಿಮೆಂಟಲ್ ಮೂವೀಸ್ ಅವ್ರ ಕೆಳಗಡೆ ಬರುತ್ತೆ. ಥ್ಯಾಂಕ್ ಯು. ಯಾವುದೇ ಕಾಯಿಲೆ ಸಿನಿಮಾ ಚೆಕ್ ಮಾಡ್ತೀನಿ. ದಯಮಾಡಿ ಸಿನಿಮಾ ನೋಡಿ. ನಿಮ್ಮೆಲ್ಲರೂ ಭಾಳ ಖುಷಿಪಡುವ ಸಿನಿಮಾ. ಭಾಳ ಇಷ್ಟ ಆಗಿದೆ. ಒಳ್ಳೆ ಭಾಳ ದಿನಗಳ ನಂತರ ಒಂದು ಸಿನಿಮಾ ಹೇಳ್ಬೋದು. ಅಭಿನಯ ಮಾಡಿದ್ದಾರೆ. ಅವರ ಚಾಪು ಕಾರಣ ಬಟ್ ಎಲ್ಲ RCB ಫ್ಯಾನ್ಸ್ಗೆ ಆಮೇಲೆ ಟೀಮ್ ಇಂಡಿಯಾ ಫ್ಯಾನ್ಸ್ಗೆ ಥ್ರೂಔಟ್ ವರ್ಲ್ಡ್ ಕನ್ನಡಿಗರು ಎಲ್ಲೆಲ್ಲಿ ಇದ್ದೀರೋ ಎಲ್ಲರೂ ಥಿಯೇಟ್ರಲ್ಲೇ ಈ ಮೂವಿ ವಾಚ್ ಮಾಡಬೇಕು. ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಲೈಫಲ್ಲಿ ಮರೆಯಲ್ಲ ಈ ಮೂವಿ. DDLJ ಥರ ಈ ಮೂವಿನೂ ನನ್ನ ಲೈಫಲ್ಲಿ ಉಳ್ಕೊಳ್ಳುತ್ತೆ. ಆಲ್ ದಿ ಬೆಸ್ಟ್ ಫಾರ್ ಆಲ್ ದ ಟೀಮ್ ಮೆಂಬರ್ಸ್ ಹೂ ವರ್ಕ್ ಇನ್ ದಿಸ್ ಮೂವಿ. ಥ್ಯಾಂಕ್ ಯು. ಇದು ಅತ್ಯದ್ಭುತ ವಿಷಯದಿಂದ ಇಟ್ಟು ಹೀರೋಯಿನ್ ಸ್ಟಿಲ್ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ನ ಲೈಫ್ ಕೊಟ್ಟಿದ್ದಾರೆ. ಹಲೋ ಎಲ್ರಿಗೂ. ಲವ್ ಯು ಮುದ್ದು ನನಗೆ ಮತ್ತು ಸಿದ್ದು ಅಣ್ಣಂಗೆ ಸ್ವಲ್ಪ ಕನೆಕ್ಟ್ ಆಗುವಂಥ ಟೈಪು. ಹಾಗೆಯೇ ನಮ್ಮ ಹೀರೋದು ಒಳ್ಳೆ ಬರಹಗಾರ್ತಿ ಕೂಡ. ಸೊ ಹಾಗಾಗಿ ಅವ್ರಿಗೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ ಅನಿಸುತ್ತೆ. ಆ್ಯಂಡ್ ನಮ್ಮ ಸಿದ್ದು ಮನೆ ನಮ್ಮ ಸ್ವಲ್ಪ ದೇವರುಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ವೆರಿ ನ್ಯಾಚುರಲ್. ತುಂಬ ಇಷ್ಟ ಆಯಿತು. ಡಮಾಲ್ ಡಿವಿಷನ್ ಸಿನಿಮಾದಲ್ಲಿ ಬರೀ ಫೈಟ್ ಸೀನ್ಸ್ ಎಲ್ಲ ನೋಡಿ ಬೇಸಿದ್ದವರಿಗೆ ಈ ಸಿನಿಮಾ ಒಂಥರ ಬೇರೆ ಥರನೇ ಮಜಾ ಕೊಡುತ್ತೆ. ತುಂಬಾ ಇಮೋಷನಲ್ ಸಿನಿಮಾ. ಹಾಗೆ ತುಂಬ ಚೆನ್ನಾಗಿ ಲವ್ ಮಾಡೋಕ್ಕೆ ಒಂಚೂರು ಟಚ್ ಆಗಿ ಹೋಗುತ್ತೆ. ಆ್ಯಂಡ್ ನೀವು ಹಾಕೋ ಕಂಟಿನ್ಯೂ ಸೋ ವರ್ತ್ ಇನ್ ದಿಸ್ ಸಿನಿಮಾ. ಹಾಗಾಗಿ ದಯವಿಟ್ಟು ಎಲ್ಲರೂ ಲವ್ ಯು ಮುದ್ದು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಆಗ ಮಾತ್ರ ನಿಮ್ಗೆ ಫೀಲ್ ಏನು ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಕಡೆಯಿಂದ ಸಿದ್ದು ಮೂಲಿಮನಿಯವ್ರಿಗೆ ಹಾಗೆ ಹೀರೋಯಿನ್ಸ್ಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರಾಟ್ಸ್.
ಎಲ್ರಿಗೂ ನಮಸ್ಕಾರ. ನಾನು ಸ್ಟಿಲ್ ಪಾವಗಲ್ ಮಾತಾಡ್ತಾ ಇದ್ದೀನಿ. ಲವ್ ಯು ಮುದ್ದು ಸಿನಿಮಾ ಈ ಎಷ್ಟೊಂದು ಕ್ರಿಂಜ್ ರೀಲ್ಸ್ ನೋಡ್ತಾ ಇರ್ತೀವಿ ಆ್ಯಂಡ್ ಕ್ರಿಂಜ್ ವಿಡಿಯೋಸ್ ನೋಡ್ತಾ ಇರ್ತೀವಿ. ಇದ್ರ ಮಧ್ಯೆ ಒಂದು ಫ್ರೆಶ್ ಫೀಲ್ ಅಂತಾನೆ ಹೇಳ್ಬೋದು. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನಿರ್ದೇಶನ ಮಾಡೋದು, ನಿರ್ದೇಶಕ ಕುಮಾರ್ ಅವರು ಈ ಒಂದು ಚಿತ್ರ ನಿರ್ದೇಶನ ಮಾಡಿದ್ದಾರೆ. ಒಂದು 2-3 ಲೈನ್ ತುಂಬಾ ಹಿಟ್ ಆಯಿತು. ಅಂದರೆ ಪ್ರೀತಿನ ಪಡೆಯೋಕ್ಕೆ ಅದು ಅಂದರೆ ಆ ಒಂದು ಅರ್ಹತೆ ಇದ್ದವ್ರು ಮಾತ್ರ ಪ್ರೀತಿಸ್ಬೇಕು ಅಂತ. ಆ್ಯಂಡ್ ಲವ್ ಇಸ್ ಅ ಕಾಸ್ಟ್ಲಿಯೆಸ್ಟ್ ಮೆಡಿಸಿನ್ ಅಂತ. ಆ್ಯಂಡ್ ಇನ್ನೊಂದು ಪ್ರಾಣಿಗಳಿಗೆ ಅಷ್ಟು ಮನುಷ್ಯತ್ವ ಇರಬೇಕಾದ್ರೆ ನಾವು ಮನುಷ್ಯರು ಯಾಕೆ ಮನುಷ್ಯರನ್ನ ಬರೀಬೇಕು ಅಂತ. ಸೊ ಈ 3 ಲೈನ್ ತುಂಬ ಹಿಟ್ ಆಯಿತು. ಆ್ಯಂಡ್ ಸಿದ್ದು ನಾವು ಸುಮಾರು ಸಿನಿಮಾಗಳು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಆ್ಯಸ್ ಆಲ್ವೇಸ್ ಈಸ್ ಅ ಪರ್ಫಾರ್ಮರ್. ಒಂದು ಒಳ್ಳೆ ಫ್ರೆಶ್ ಫೀಲು ಆ್ಯಂಡ್ ಭಾವನೆಗಳು ಯಾರ್ಯಾರಿಗೆ ಇರುತ್ತೋ ಅದು ತುಂಬ ಕನೆಕ್ಟ್ ಆಗುತ್ತೆ. ಸೊ ಭಾವನಾ ಜೀವಿಗಳಿಗೆ ಹತ್ತಿರ ಆಗುವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಲವ್ ಯು ಮುದ್ದನ್ನ ಥಿಯೇಟರ್ಗೆ ಬಂದು ನೋಡಿ. ನಮ್ಮ ಕನ್ನಡ ಸಿನಿಮಾನ ಆದಷ್ಟು ಸಪೋರ್ಟ್ ಮಾಡಿ. ಇಂತಹ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿನ ಸಪೋರ್ಟ್ ಮಾಡಿ. ಇದೇ ಸಿನಿಮಾ ಮಲಯಾಳಂನಲ್ಲಿ ಪ್ರೀಮಿಯಂ ಲ್ಯಾಂಗ್ವೇಜ್ ಬಂದಾಗ ನಾವು ಏನು ಸಕದ ಮಾಡಿದಾರಲ್ವಾ, ಸಕದ ಮಾಡಿದಾರಲ್ವಾ ಅಂತ ಹೇಳ್ತೀವಿ. ಸೊ ನಮ್ಮ ಕನ್ನಡದಲ್ಲೇ ಈ ಥರದ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಬರ್ತಿದೆ ಅಂತಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಸಿಟ್ಟುಗೆ ಮತ್ತು ನಾಯಕಿ ಪಾತ್ರ ಮಾಡಿದಂಥವ್ರಿಗೆ ಹಾಗೆ ಕುಮಾರ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಇನ್ನಷ್ಟು ಎಕ್ಸ್ಪೆರಿಮೆಂಟಲ್ ಮೂವೀಸ್ ಅವ್ರ ಕೆಳಗಡೆ ಬರುತ್ತೆ. ಥ್ಯಾಂಕ್ ಯು. ಯಾವುದೇ ಕಾಯಿಲೆ ಇರ್ತದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಫುಲ್ ಸಿನಿಮಾ ನೋಡಿದೆ. ಈ ಚಿತ್ರದಲ್ಲಿ ನನಗೆ ಸ್ಟಾರ್ಟಿಂಗ್ಗೆ ಕತೆ ತುಂಬಾ ಚೆನ್ನಾಗಿದೆ. ಬೇಸ್ಡ್ ಆನ್ ಸ್ಟೋರಿ. ನಮ್ಮ ಸಿದ್ದು ಸರ್ ಇದು 2ನೇ ಸಿನಿಮಾ ನಾನು ನೋಡ್ತಿದ್ದೆ. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ರೇಷ್ಮೆ ಮೇಡಮ್ ಅಷ್ಟು ತುಂಬ ಏನು ರಿಯಲಿಸ್ಟಿಕ್ ಅಂತಾರಲ್ಲ, ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾರೆ. ಎಸ್ಪೆಷಲಿ ನನಗೆ ಸ್ಟೋರಿಲಿ ಸೆಕೆಂಡ್ ಹಾಫ್ ಮಾತಾಡಬೇಕಾದ್ರೆ ನಾನು ಡೈರೆಕ್ಟ್ರೇ ನೆನಪಾಗ ಕುಮಾರ್ ಸರ್ ಅವ್ರದ್ದು ಎಲ್ಲ ಚಿತ್ರನೂ ನೋಡಿದ್ದೀನಿ. ಆಲ್ಮೋಸ್ಟ್ 200 ಚಿತ್ರ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಕ್ರಿಟಿಕಲ್ ಇದೆಲ್ಲ ಡೆಫಿನೆಟ್ಲಿ ಸೆಕೆಂಡ್ ಹಾಫಲ್ಲಿ ಆರ್ಟಿಸ್ಟ್ರು ಡೈರೆಕ್ಟ್ರಾಗಿ ಕಾಣಿಸ್ತಾರೆ. ಎಸ್ಪೆಷಲಿ 6th ರೀಲ್ 7th ರೀಲ್ ಹಿಡಿಯೋದೇ ಕಷ್ಟ ಜನಗಳು. ಆಗೋಯ್ತು ಸಿನಿಮಾ ಅಂತ ಅನಿಸುತ್ತೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಇದರಲ್ಲಿ ಈ ಸಿನಿಮಾದಲ್ಲಿ ಇಬ್ಬರು ಹೀರೋಸ್ ಇದ್ದಾರೆ. ಫಲದಲ್ಲಿ ತುಂಬಾ ಇಷ್ಟ ಆದ್ರೆ ಕೆಲವು ಕಡೆಗೆ ಪ್ರತಿಯೊಬ್ಬರು ಕೂಡ ಇಷ್ಟ ಆಗುತ್ತೆ. ಸ್ಟ್ಯಾಮರಿಂಗ್ ಮಾಡಿ ಮಾತಾಡೋದಾಗಿರ್ಬೋದು, ಅವನ ಲುಕ್ ಚೇಂಜ್ ಮಾಡಿಕೊಂಡು, ಅಂದರೆ ಲಾಟ್ ಆಫ್ ಹಾರ್ಡ್ ವರ್ಕ್. ಗುಡ್ ಲಕ್ ಯು. ಲಾಟ್ ಆಫ್ ಪೊಟೆನ್ಷಿಯಲ್ ಇನ್ ಯು. ಸೊ ಇಡೀ ತಂಡಕ್ಕೆ ಲವ್ ಯು ಮುದ್ದು ಒಂದು ಸಿನಿಮಾ. ಐ ಥಿಂಕ್ ಒಂದು ಆ ರಿಯಲ್ ಲೈಫ್ ಕಪಲ್ನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಸಿನಿಮಾ ನೋಡಬೇಕು ಅಂತ ನಾನು ಹೇಳ್ತೀನಿ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಬೆಸ್ಟ್ ವಿಶಸ್. ಎಲ್ರಿಗೂ ನಮಸ್ಕಾರ. So, firstly speaking, it is emotional roller coaster. ಚೆನ್ನಾಗಿ
ಸಿದ್ದು ನೋಡಿ ತುಂಬ ಖುಷಿ ಆಯಿತು ಫೈನಲಿ ಕಣ್ಣಕ್ಕಿದೆ ಬಿಗ್ ಸ್ಕ್ರೀನ್ ಶೈನಿಂಗಿಗೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇದೆ ಎಂಟೈರ್ ಟೀಮ್ ತುಂಬ ಚೆನ್ನಾಗಿತ್ತು ಯಾಕೆ ಮನ್ಸಿಗೆ ತಟ್ಟೋ ಥರ ಆಯಿತು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಸ್